ಏನ್ ಮಗ ಮತ್ತೆ ಚೆನ್ನಾಗಿದ್ಯಾ? ಮಗ ಚೆನ್ನಾಗಿದ್ದೀನಿ, ನೀ ಚೆನ್ನಾಗಿದ್ಯಾ? ಹಾ ಚೆನ್ನಾಗಿದ್ದೀನಿ ಮಗ. ಮತ್ತೆ ಮನೆಯಲ್ಲೆಲ್ಲ ಹೇಗಿದ್ದಾರೆ? ಅಪ್ಪ ಎಲ್ಲ ಅಮ್ಮ ತಂಗಿ ಎಲ್ಲ ಎಲ್ಲ ಚೆನ್ನಾಗಿದ್ದಾರೆ ಮಗ. ಹೌದಾ? ಮತ್ತೆ ಹೇಳ್ಬೇಕು ಮಗ, ಏನ್ ಸಮಾಚಾರ? ಸಮಾಚಾರ ಹೇಳ್ಬೇಕು, ಅಪರೂಪಕ್ಕೆ ಸಿಗ್ತಾ ಇದೀವಿ. ಮತ್ತೆ ಹೇಗಿದ್ಯಾ? ನೀ ಹೇಳ್ಬೇಕು ಮಗ. ಏನಿಲ್ಲ ಮಗ, ನೀನೇ ಹೇಳ್ಬೇಕು. ಅದೇ ಖುಷಿಗೆ ಒಂದ್ ಸೆಲ್ಫಿ ತಗೊಳ್ಳೋಣ. ನೀನ್ ಸೆಲ್ಫಿ ಚಿನ್ನು ಬಿಟ್ಟಿದ್ದಾನ ಮಗ. ಈ ಸೆಲ್ಫಿ ಸೆಲ್ಫಿ ತಗೊಳ್ದೆ ಹೊರಗಡೆ ಹೋಗೋ ಮಾತೇ ಇಲ್ಲ. ಬಾ ಮಗ ಸೆಲ್ಫಿ ತಗೊಳ್ಳೋಣ. ಮಗ ನೀನ್ ಯಾವಾಗ್ಲೂ ಸೆಲ್ಫಿ ಸೆಲ್ಫಿ ಅನ್ಕೊಂತಿರ್ತೀಯ, ಒಂದಿನ ಕುಲ್ಪಿ ಆಗೋದ್ರಲ್ಲಿ ಡೌಟೇ ಇಲ್ಲ ಬಿಡು ಮಗ. ಸರಿ ಅದಿರ್ಲಿ ಮಗ. ಮತ್ತೆ ನಿಮ್ದು ಇಂಟರ್ವ್ಯೂ ಏನಾಯ್ತು? ಇಂಟರ್ವ್ಯೂ ಇತ್ತಲ್ಲ ಮಗ. ನಾಳೆ ಇಂಟರ್ವ್ಯೂ ಇದೆ ಮಗ. ಮನೆಗೆ ಮಾಡ್ಬೇಕು ಅಂತ ಇದೀನಿ, ನನ್ನ ತಂಗಿ ಮದುವೆ ಮಾಡ್ಬೇಕು ಅಂತ ಇದೀನಿ. ನಾಳೆ ಇಂಟರ್ವ್ಯೂ ಮೇಲೆ ನಂದೆಲ್ಲ ನಿಂತಿದೆ ಮಗ. ಇಂಟರ್ವ್ಯೂ ಪಾಸ್ ಆಗುತ್ತೆ ಬಿಡು ಮಗ. ಆದ್ರೆ ಇಂಟರ್ವ್ಯೂ ಅಟೆಂಡ್ ಮಾಡು, ಪಾಸ್ ಆಗಿ ಆಗುತ್ತೆ. ಆಯ್ತು ಮಗ. ಆಲ್ ದ ಬೆಸ್ಟ್ ಮಗ. ಥ್ಯಾಂಕ್ ಯು ಮಗ. ಹೊರಡೋಣ. ಓಕೆ ಎಲ್ಲ ಒಳ್ಳೇದಾಗುತ್ತೆ. ಓಕೆ ಮಗ. ಏನು ಟೆನ್ಷನ್ ಇಲ್ಲ. ಅಣ್ಣ ಇನ್ನೂ ಬಂದಿಲ್ಲಲ್ಲ, ಎಲ್ಲಿ ಹೋದ ಅವನು? ಇಷ್ಟೊತ್ತಾಯ್ತಲ್ಲ, ಇಂಟರ್ವ್ಯೂ ಬೇರೆ ಏನಾಯ್ತೋ ಏನೋ. ಒಂದು ಕಾಲ್ ಮಾಡಿಲ್ಲಲ್ಲ, ನಾನೇ ಒಂದು ಕಾಲ್ ಆದ್ರೂ ಮಾಡಿ. ಅಯ್ಯೋ ಫೋನು ಎತ್ತಿರಲ್ಲ. ಹಲೋ, ಏನು? ಇಂಟರ್ವ್ಯೂಗೆ ಹೋಗ್ತಾ ಇದ್ದ ವ್ಯಕ್ತಿಗೆ ಒಂದು ಬಾಳೆಹಣ್ಣು ಸಿಪ್ಪೆ ಮುಳ್ಳಾಗೋಯ್ತು. ಅವನ ಭವಿಷ್ಯನೇ ಹಾಳಾಗೋಯ್ತು. ಎಷ್ಟೋ ಕನ್ಸು ಕಂಡಿದ್ದು ಅವನಿಗೆ ಆಗುತ್ತೆ ಅಂತ ಅವನಿಗೆ ಗೊತ್ತಿತ್ತು, ಖಂಡಿತ ಗೊತ್ತಿಲ್ಲ. ಸೊ ಅಚಾನಕ್ ಆದ ಘಟನೆ ಅವನ ಜೀವನಕ್ಕೆ. ಫ್ರೆಂಡ್ಸ್, ಏನಂದ್ರೆ ಪಬ್ಲಿಕ್ ಪ್ಲೇಸ್ ನಲ್ಲಿ ಈ ತರ ಬಾಳೆಹಣ್ಣು ತಿಂದು ರಸ್ತೆಯಲ್ಲಿ ಬಿಸಾಡೋದ್ರಿಂದ ಸಿಪ್ಪೆನ ಈ ತರ ಅನಾಹುತಗಳಿಗೆ ಕಾರಣ ಆಗುತ್ತೆ. ಸಣ್ಣ ಸಣ್ಣ ಪುಟಾಣಿ ಮಕ್ಕಳುಗಳು ಓಡಾಡ್ತಿರ್ತಾರೆ, ವಯಸ್ಸಾದವರು ಓಡಾಡ್ತಿರ್ತಾರೆ, ಯಾರೇ ಆಗಲಿ ಓಡಾಡ್ತಿರ್ತಾರೆ. ಇಂಥ ಪ್ಲೇಸ್ ನಲ್ಲಿ ಈ ತರ ಜಾರ್ ಬಿಡೋ ವಸ್ತುಗಳು ಹಾಕಿದಾಗ ಈ ತರ ಅನಾಹುತಗಳಿಗೆ ಕಾರಣ ಆಗುತ್ತೆ. ಇಂಥ ಅನಾಹುತಕ್ಕೆ ನಾವು ಕಾರಣ ಆಗ್ಬೇಕಾ? ಬೇಡ. ಹಣ್ಣನ್ನ ತಿನ್ನಿ, ಆರೋಗ್ಯಕ್ಕೆ ಒಳ್ಳೇದು. ಆದ್ರೆ ಸಿಪ್ಪೆನ ಈ ತರ ರಸ್ತೆಯಲ್ಲಿ ಬಿಸಾಕಿ ಈ ತರ ಅನಾಹುತಗಳಿಗೆ ಕಾರಣ ಆಗ್ಬೇಡಿ. ಇದೇ ನಮ್ಮ ಕಿರುಚಿತ್ರದ ಉದ್ದೇಶ.